ಅದಲ್ಲದೆ ಅರಸೀಕೆರೆಯ ಮಹಾಜನತೆ ಗಮನಕ್ಕೆ ನಾವು ಯುಗಾದಿ ಜಾತ್ರೆ ಹತ್ರ ಬಂತು. ಯುಗಾದಿ ಜಾತ್ರೆ ಮಾಡಬೇಕು ಅಂತ ಹೇಳಿ ಗ್ರಾಮಸ್ಥರೆಲ್ಲ ಹೊರಟಿರೋಂಥ ಸಂದರ್ಭದಲ್ಲಿ NR ಸಂತೋಷ್ ಕಡೆಯವರು ಒಂದು 4 ಜನ ಟ್ರಸ್ಟ್ ಇದೆ ನಮ್ದು ಅಂತ ಹೇಳಿ ಏಕಾಏಕಿ ಉಂಡಿ ಹೊಡೆಯುವಂಥ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ನೊಣವಿನಕೆರೆ ಸಂತೋಷ್ ಅವರು ಸೆಪ್ಟೆಂಬರ್ 14ರಲ್ಲಿ ದೇವಸ್ಥಾನದ ಉಂಡಿ ಹಣನ ತಗೊಂಡು ಹೋಗಿರ್ತಾರೆ. 1,48,81,440 ರೂಪಾಯಿ ಹಣನ ನೊಣವಿನಕೆರೆ ಸಂತೋಷ್ ಅವರು ದೇವಸ್ಥಾನದ ಉಂಡಿ ಹಣನ ತಗೊಂಡು ಹೋಗಿರ್ತಾರೆ. ನಮ್ಮನ್ನೆಲ್ಲ ನಂಬಿಸಿ ನಾವು ಏನೋ ಒಂದು ಮಾಡ್ಬಿಡೋಣ ಅಂತ ಹೇಳಿ ನಂಬಿಸಿ ಏಕಾಏಕಿ ಅವರು ತಗೊಂಡು ಹೋಗಿರ್ತಾರೆ. ಇವತ್ತವರೆಗೂ ಕೂಡ ಆ ದುಡ್ಡನ್ನ ತಗೊಂಬಂದು ಕೊಟ್ಟಿಲ್ಲ. NR ಸಂತೋಷ್ ಅವ್ರಿಗೆ ನಾನು ನೇರ ಮಾತುಗಳನ್ನ ಹೇಳ್ತಾ ಇದ್ದೀನಿ. ನಾವು ಕಳ್ಳರಿಗೆಲ್ಲ ಸಪೋರ್ಟ್ ಮಾಡ್ಕೊಂಡು, ಉಂಡಿ ಕಳ್ಳರಿಗೆಲ್ಲ ಸಪೋರ್ಟ್ ಮಾಡ್ಕೊಂಡು, ನೀವು ಉಂಡಿ ದುಡ್ಡನ್ನ ಹೊಡೆಯೋಕ್ಕೋಸ್ಕರ ಇದನ್ನೆಲ್ಲ ಈ ಆಟ ಆಡ್ಕೊಂಡು ಬಂದ್ರೆ ನಾವೇನು ಬಿಡಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ. ನೀವು ಉಂಡಿ ಹೊಡೆಯಕ್ ಬಂದ್ರೆ ಮತ್ತೆ ನಾವು ಯಾವುದೇ ಕಾರಣಕ್ಕೂ ಬಿಡೋ ಪ್ರಶ್ನೆನೇ ಇಲ್ಲ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ತಾವೇನ್ ದೇವ್ರ ದುಡ್ಡು ತಗೊಂಡು ಹೋಗಿದ್ದೀರಾ ತಗೊಂಬಂದು ಇಟ್ರೆ ಒಳ್ಳೇದು, ನಿಮ್ಗೂ ಒಳ್ಳೇದು, ನಮಗೂ ಒಳ್ಳೇದು. ನೀವೇನೇ ಪ್ರಶ್ನೆನೇ ಇಲ್ಲ. ನೀವೇನು ಉಂಡಿ ದುಡ್ಡು ತಗೊಂಡು ಹೋಗಿದ್ದೀರಾ, ಸೆಪ್ಟೆಂಬರ್ ಆಯ್ತು, ಇಲ್ಲಿಗೆ 6 ತಿಂಗಳಾಯ್ತು. ನಾವು ತುಂಬಾ ತಾಳ್ಮೆಗಿಂದ ಇದೀವಿ. ನಾವು ನಿಮ್ ಬಗ್ಗೆ ಇಟ್ಟಿರೋ ವಿಶ್ವಾಸಕ್ಕೆ, ನಾವು ನಿಮ್ ಜೊತೆ ಇದ್ವಿ ಅನ್ನೋ ಕಾರಣಕ್ಕೆ ವಿಶ್ವಾಸಕ್ಕೆ ನಾವು ನಂಬಿಕೆ ಇಟ್ಟು ನಾವು ಇದುವರೆಗೂ ತಾಳ್ಮೆಗಿದ್ವಿ. ಈಗ ಹೇಳ್ತಾ ಇದೀವಿ, ನೀವು ಯಾವನ್ನೋ ಟ್ರಸ್ಟ್ ಅವನ್ನ ಒಂದಿಬ್ರು ಇದ್ ಮಾಡ್ಬಿಟ್ಟು ಎತ್ಕಟ್ಸ್ಬಿಟ್ಟು ಉಂಡಿ ಓಡಿಸ್ತೀನಿ, ಮತ್ತೆ ನೀವು ಉಂಡಿಗೆ ಆ ಬಗ್ಗೆ ಆಲೋಚನೆ ಮಾಡ್ತಾ ಇದ್ರಿ. ಇದು ತುಂಬಾ ತಪ್ಪು. ನೀವು ಏನು ಉಂಡಿ ದುಡ್ಡು ತಗೊಂಡು ಹೋಗಿದೆ, NR ಸಂತೋಷ್ ಅವ್ರನ್ನೇ ನಂಬಿಕೆ ಇಟ್ಟು ನಾವು ಇದು ಮಾಡಿತ್ತು. NR ಸಂತೋಷೇ ಉಂಡಿ ದುಡ್ಡನ್ನ ಅವ್ರ ಮನೆಗೆ ತಗೊಂಡು ಹೋಗಿದ್ದಾರೆ. ಅವರು 1,48,81,440 ರೂಪಾಯಿ ನಾವು ಹಬ್ಬ ಮಾಡ್ಬೇಕಪ್ಪ, ತಗೊಂಬಂದ್ ಕೊಡು. 1,48,81,440 ರೂಪಾಯಿ ತಗೊಂಡು ಹೋಗಿದ್ಯಲ್ಲ, ಅದಕ್ಕೆ ಏನೇನ್ ಮಾಡಿದೆ ಅಂತ ನಮ್ಮ ಭಕ್ತರಿಗೆ ಮತ್ತೆ ಸಾರ್ವಜನಿಕರಿಗೆ ಲೆಕ್ಕ ಕೊಡು. ಈ ದುಡ್ಡು ನಿಮ್ದಲ್ಲ, ಅಥವಾ ನಿಮ್ಮ ಗೌರವಾನ್ವಿತ ನಿಮ್ಮ ತಂದೆಯವ್ರದೋ ಅಥವಾ ನಿಮ್ಮ ತಾತವ್ರದೋ ಶ್ರಮ ಇಲ್ಲದು ಸ್ವಾಮಿ. ಈ ದುಡ್ಡಿಗೆ ನೀವು ಯಾವತ್ತೂ ಏನು ದೇವಸ್ಥಾನಕ್ಕೆ ಬಂದು ಒಂದು 500 ರೂಪಾಯಿ ಉಂಡಿಗೆ ಯಾವತ್ತೂ ಹಾಕಿಲ್ಲ ಸಂತೋಷ್ ಅವ್ರೆ. ನಾನು ನಿಮಗೆ ನೇರವಾಗಿ ಹೇಳ್ತೀನಿ, ನೀವು ಇದರಿಂದ ಏನೇ ಮಾಡಿದ್ರು, ಏನೇ ಉನ್ನಾರ ಮಾಡಿದ್ರು, ನಮ್ಗೆ ನೀವೇನೇ ಇದ್ ಮಾಡಕ್ ಬಂದ್ರು, ನಾವು ಈ ವಿಚಾರದಿಂದ ಹಿಂದೆ ಸರಿಯ ಪ್ರಶ್ನೆನೇ ಇಲ್ಲ. ದಯಮಾಡಿ ತಮಗೆ ಗೌರವವಾಗಿ ಹೇಳ್ತಾ ಇದೀವಿ, ಆ ದುಡ್ಡನ್ನ ತಗೊಂಬಂದು ದಯವಿಟ್ಟು ದೇವಸ್ಥಾನ ಕೊಡಿ. ಜಾತ್ರೆ ಮಾಡಬೇಕು, ದಯಮಾಡಿ ದೇವಸ್ಥಾನ ಕೊಡಿ.